ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಿಯಡ್ ಕೃಷ್ಣ. ಇವತ್ತು ನಾನು ವಿಶಾಖಪಟ್ಟಣದಲ್ಲಿ ಹೇಗೆ ನಾವು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಎಲ್ಲ ಸಮಸ್ತ ನಾಡಿನ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೇಗೆ ನಾವು ನೇವಿ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ 2:30 ಆಗಿದೆ ಟೈಮು. ಸೊ ಈವ್ನಿಂಗು 5 o'clockಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತಂದರೆ RK ಬೀಚಲ್ಲಿ. RK ಬೀಚ್ ಹತ್ರ ನಾವು ರೋಡ್ ಇದೆಯಲ್ಲ, ಅಲ್ಲಿ ಒಂದು ರ್ಯಾಲಿ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಫ್ಯಾಮಿಲಿ. ಅಂದರೆ ನಮ್ಮಲ್ಲಿ ಯಾರ್ಯಾರು ಇದ್ದಾರೆ ಕನ್ನಡದವರು ಅವರೆಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ಅದೊಂದೊಂದು ಪ್ರೈಡ್ ಮೂಮೆಂಟು ಆಂಧ್ರ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡೋದು. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗಿತ್ತು ಅಂತ. ಸೊ ಇಲ್ಲಿ ನಾವು ಅದಕ್ಕೆ ಒಂದು ರಿಜಿಸ್ಟರ್ ಆಗಿದ್ದೀವಿ. ಏನಕ್ಕೆ ನಾವು ಕೂಡ ಕನ್ನಡಿಗರು, ನಾವು ಸೆಲೆಬ್ರೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಒಂದು T-ಶರ್ಟು, ಒಂದು ಲಾಕೆಟನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ಆ ಲಾಕೆಟು. ಇಲ್ಲಿ ವಿಶಾಖಪಟ್ಟಣಂ 2025 ಅಂತ ಇದೆ. ಇಲ್ಲಿ ನಮ್ಮ ಕುವೆಂಪು ಅವ್ರ ಇಮೇಜ್ ಇದೆ, ಯಕ್ಷಗಾನ ಮಾಡುವಂಥದ್ದು. ಮತ್ತು ಗೋಳಗುಮ್ಮಟದ್ದು ಒಂದು ವಿಗ್ರಹ, ಕರ್ನಾಟಕ ಮ್ಯಾಪು ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇಂಡಿಯನ್ ಫ್ಲಾಗು, ಅದು ನೇವಿ ಎಂಬ್ಲಮ್ಮು. ಇಲ್ಲಿ ಇದು ನಾರ್ಮಲ್ ಶಿಪ್, ಇದು ಸಬ್ಮೆರಿನು. ಇಲ್ಲಿ ಭಾರತೀಯ ನೌಕಾಸೇನೆ. ಈ ಕಡೆಯಿಂದ ನಾವು ಭಾರತೀಯ ನೌಕಾಸೇನೆ ಕಡೆಯಿಂದ ಹೇಗೆ ನಾವು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ T-ಶರ್ಟನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ಕರ್ನಾಟಕ ಮ್ಯಾಪು, ಫ್ಲಾಗು. ಕನ್ನಡದವರಿಗೆ ಒಂದು ಹಬ್ಬ, ಇದು ಕನ್ನಡ ಹಬ್ಬ. ಮತ್ತು ಇದು ಬ್ಯಾಕ್ ಸೈಡು ಹೇಗಿದೆ ಅಂತ ನೋಡಿ. ತುಂಬ ಏನೋ ಒಂಥರ ಚೆನ್ನಾಗಿದೆ. ಇದು ಯಾರು ಅಂತ ಗೊತ್ತಾಗ್ತಲ್ಲ ನಿಮಗೆ. ಗೆಸ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರು ಅಂಥೇಳಿ. ಆಮೇಲೆ ನಾನು ಹೇಳ್ತೀನಿ. ಇದು ನನ್ನ ಮಗಳಿಗೆ. ಸೊ 3 T-ಶರ್ಟ್ಸ್ನ ನಾವು ಇದು ಮಾಡ್ಕೊಂಡಿದ್ವಿ. 3 ಜನಕ್ಕೆ ಮೆಂಬರ್ಶಿಪ್ನ ತೊಗೊಂಡಿದ್ದೀವಿ ನಾವು ಅದರಲ್ಲಿ. ಸೊ ಟುಡೇ 5 o'clockಗೆ RK ಬೀಚಲ್ಲಿ ಕನ್ನಡ ರ್ಯಾಲಿ ನಡೆಯುತ್ತೆ. ಕನ್ನಡ ರಾಜ್ಯೋತ್ಸವನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹೇಗಿರುತ್ತೆ, ಏನು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಶಾರ್ಟಲ್ಲಿ ತಿಳಿಸ್ತೇನೆ. ಇನ್ ಕೇಸ್ ಸಾಧ್ಯ ಆದರೆ ಲೈವನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ, ತುಂಬ ಕ್ರೌಡ್ ಇರುತ್ತೆ. ಸೊ ಟ್ರೈ ಮಾಡೋಣ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಚಾನಲನ್ನು ನೋಡ್ತಾ ಇರಿ. ಹೇಗೆ ನಾವು ವೈಜಾಗಲ್ಲಿ, ಆಂಧ್ರ ಪ್ರದೇಶದಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್.